ಹಾಯ್ ಫ್ರೆಂಡ್ಸ್, ಪಡುಮನೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನಮಸ್ಕಾರ. ಇವತ್ತೊಂದು ತುಳುನಾಡಿನ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೆ. ಅದೇನಂದ್ರೆ ರೊಟ್ಟಿ ಕೋರಿ ರೊಟ್ಟಿ ಅಂತ ಹೇಳ್ಬೋದು. ಇದೊಂದು ಸ್ಪೆಷಲ್ ರೆಸಿಪಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ತಿಳಿಯೋಣ. ಒಂದು ಪಾನ್ ಅನ್ನು ಹಾಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕೊಳ್ಳುವ. 2 ಸ್ಪೂನ್ ಆಯಿಲ್ಗೆ ಘಾಟಿ ಮೆಣಸು ಒಂದು 10 ರಿಂದ 20 ಘಾಟಿ ಮೆಣಸು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡಿದ ನಂತರ ಪುನಃ ಅದಕ್ಕೆ 2 ಸ್ಪೂನು ಕೊತ್ತಂಬರಿ ಹಾಕೊಳ್ಳುವ. ಇದನ್ನು ಸಹ ಘಾಟಿ ಮೆಣಸದೊಟ್ಟಿಗೆ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ. ಈ ಮಸಾಲ ನಾವು ಈಗ ರೆಡಿ ಮಾಡ್ತಾ ಇರೋದು ಕೋಳಿ ಗ್ರೇವಿಗೆ. ಅದರೊಟ್ಟಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು 2 ಸ್ಪೂನ್ ಜೀರಿಗೆ ಹಾಕೊಳ್ಳುವ. ಮತ್ತೆ ಒಂದು 1/4 ಸ್ಪೂನು ಮೆಂತ್ಯ ಹಾಕೊಳ್ಳಿ. ಮತ್ತೊಂದು ಮನೆಯಲ್ಲಿ 1 ಈರುಳ್ಳಿ ಕಟ್ ಮಾಡಿದ್ದು, ಅದರೊಟ್ಟಿಗೆ 1 ಬೆಳ್ಳುಳ್ಳಿ ಕಟ್ ಮಾಡಿದ್ದು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳುವ. ಅದರೊಟ್ಟಿಗೆ ಸ್ವಲ್ಪ ಜಿಂಜರ್ ಹಾಕೊಳ್ಳಿ, 1 ಸ್ಪೂನ್ ಅಷ್ಟು. ಮತ್ತೆ 1 ಟೊಮೆಟೊಯನ್ನು ಕಟ್ ಮಾಡಿ ಅದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಒಂದು 1/2 ಸ್ಪೂನು ಅರಸಿನ ಹಾಕೊಳ್ಳುವ. ಈಗ ಡ್ರೈ ಕೋಕೋನಟ್ ಅನ್ನು 1 ಗಡಿ ಹಾಕೊಳ್ಳಿ. ಡ್ರೈ ಕೋಕೋನಟ್ ಕೋಳಿ ಗ್ರೇವಿಗೆ ತುಂಬ ಚೆನ್ನಾಗಿ ಬರ್ತದೆ. ಇದೆಲ್ಲ ನಾವು ಗ್ರೇವಿ ಮಾಡಲಿಕ್ಕೆ. ಅದರೊಟ್ಟಿಗೆ 1 ಸ್ಪೂನ್ ಹುಳಿ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಮನೆಯಲ್ಲೇ ಮಾಡಿದ ಮಸಾಲ, ಯಾವುದೇ ಅಂಗಡಿ ಮಸಾಲ ಯೂಸ್ ಮಾಡಲಿಲ್ಲ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈಗ ಸೂಪರಾಗಿ ಬಂದಿದೆ ಗ್ರೇವಿ. ಈಗ ನಾವು ಏನು ಮಾಡುವ, 1 kg ಚಿಕನನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ತೆಗೆದಿಡುವ. ಈಗ ಕೋಳಿಯನ್ನು ಬೇಯಿಸಬೇಕು. ಇದರ ನಂತರ ಇದು 1 kg ಕೋಳಿಯನ್ನು ತಗೊಂಡಿದ್ದೇವೆ. ಈಗ ನಾವು ಈಗ 1 kg ಕೋಳಿಯನ್ನು ಬೇಯಿಸಲು 5 ಸ್ಪೂನ್ ಆಯಿಲ್ ಹಾಕೊಳ್ಳಿ, ತೆಂಗಿನ ಎಣ್ಣೆ. ಅದರೊಟ್ಟಿಗೆ 1 ಸ್ಪೂನ್ ಆಗುವಷ್ಟು ಜಿಂಜರ್ ಹಾಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರೊಟ್ಟಿಗೆ 1 ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕೊಳ್ಳಿ. ಒಂದು ಟೊಮೆಟೊಯನ್ನು ಕಟ್ ಮಾಡಿದ್ದು ಹಾಕೊಳ್ಳಿ. ಒಂದು 1/2 ಸ್ಪೂನು ಟರ್ಮರಿಕ್ ಪೌಡರ್ ಹಾಕೊಳ್ಳಿ. ಇದು ಕೋಳಿ ಬೇಯಲಿಕ್ಕೆ. ಅದರೊಟ್ಟಿಗೆ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಈಗ ಕ್ಲೀನ್ ಮಾಡಿ ತೊಳೆದಿರುವ ಕೋಳಿಯನ್ನು ಹಾಕೊಳ್ಳುವ. ಇದಕ್ಕೆ ಹಾಕಿ ಸರಿಯಾಗಿ ಬೇಯಿಸಬೇಕು 5 ರಿಂದ 10 ನಿಮಿಷಗಳ ಕಾಲ. ನೀರು ಬೇಕಾದ್ರೆ ಹಾಕ್ಬೋದು, ನಾವು ಹಾಕಲಿಲ್ಲ. ಯಾಕಂದರೆ ಕೋಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ, ಅದಕ್ಕೆ ನಾವು ಹೆಚ್ಚಿಗೆ ನೀರು ಹಾಕಿಲ್ಲ. ಅದೇ ತನ್ನಷ್ಟಕ್ಕೆ ನೀರು ಬೇಯ್ದಾಗ ಬಿಡ್ತದೆ ಕೋಳಿದು ನೀರು. ಅದಕ್ಕೆ ಚಿಕನ್ ಗ್ರೇವಿಗೆ ತುಂಬ ಚೆನ್ನಾಗಿ ಬರ್ತದೆ ಆಟೋಮೆಟಿಕ್ ಆಗಿ. ಈಗ ಒಂದು ಬಾವಡಿ ಮುಚ್ಕೊಂಡು 5 ರಿಂದ 10 ನಿಮಿಷ ಸರಿಯಾಗಿ ಬೇಯಲಿ. ನೋಡಿ ಈಗ ಆಲ್ಮೋಸ್ಟ್ ಬೇಯ್ತಾ ಬಂತು. ನೋಡಿ ಈಗ ಮಾಂಸ ಎಲ್ಲ ಬಿಟ್ಟಿದೆ ಕ್ಲೀನಾಗಿ. ನೋಡಿ ಈಗ ನೀರೆಲ್ಲ ಬಿಟ್ಟಿದೆ ನೋಡಿ ಇದರಲ್ಲಿ. ಈಗ ನಾವು ಏನು ಮಾಡಬೇಕಂದ್ರೆ ಮನೆಯಲ್ಲೇ ಮಾಡಿದ ಮಸಾಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಆವಾಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗ್ತದೆ. ಈಗ ತುಳುನಾಡಿನ ಒಂದು ಕೋಳಿ ರೊಟ್ಟಿ ಅಂತ ಹೇಳ್ಬೋದು. ಈ ತುಳುನಾಡಲ್ಲಿ ಕೋಳಿ ರೊಟ್ಟಿ ಬಹಳ ಫೇಮಸ್ ಆದ ಒಂದು ಅಡುಗೆ ಅಂತ ಹೇಳ್ಬೋದು. ಅದೇ ಥರ ಇವತ್ತು ನಿಮಗೆ ನಾವು ಕೋಳಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಇದು ಏನೊಂದು ಫಂಕ್ಷನ್ ಟೈಮಲ್ಲಿ ತುಳುನಾಡಿನಲ್ಲಿ ಜಾಸ್ತಿ ಟೈಮಲ್ಲಿ ಹೆಚ್ಚಿಗೆ ಈ ಕೋಳಿ ರೊಟ್ಟಿಯನ್ನು ಮಾಡ್ತಾರೆ. ತುಂಬ ಪ್ರಚಾರ ಇರುವ ಒಂದು ಅಡುಗೆ ಅಂತ ಹೇಳ್ಬೋದು ಈ ಕೋಳಿ ರೊಟ್ಟಿ. ಈಗ ಆಲ್ಮೋಸ್ಟ್ ನಮ್ಮ ಕೋಳಿ
ಗ್ರೇವಿ ರೆಡಿ ಆಯಿತು ನೋಡಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರೊಟ್ಟಿಗೆ ನೀರು ದೋಸೆ ಇರಲಿ, ಇಡ್ಲಿ ಇರಲಿ ಅಥವಾ ರೊಟ್ಟಿ ಇರಲಿ, ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಬಾಯ್, ಥ್ಯಾಂಕ್ ಯು.